ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನಸಾರೆ ಆಶಾ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಅಥವಾ ನಿಮ್ಮ ಹತ್ರ ಒಂದು ಚಿಕ್ಕ ಶಾಪ್ ಇದ್ದರೆ ರೀಚಾರ್ಜ್ ಮಾಡೋದ್ರ ಮೂಲಕ ಹೇಗೆ ನೀವು ಅರ್ನ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾವು ಒಂದು ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರ ಹೆಸರು ಜಿಯೋ POS ಲೈಟ್ ಅಂತ. ಜಿಯೋ POS ಲೈಟ್ ಆ್ಯಪ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅದನ್ನು ಓಪನ್ ಮಾಡಿ ಅದರ ಫೀಚರ್ಸ್ನ ನಾನು ಮೊದಲು ಹೇಳ್ತಾ ಇದ್ದೀನಿ. ಸೊ ಈ ಆ್ಯಪು ಪ್ಲೇಸ್ಟೋರಲ್ಲಿದೆ, ಜಿಯೋ POS ಲೈಟ್ ಅಂತ. ಸೊ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ನೀವು ಅದನ್ನು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಜಿಯೋ POS ಲೈಟು ರಿಯಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ಒಂದು ಚಿಕ್ಕ ಶಾಪ್ ನಡೆಸ್ತಾ ಇದ್ದೀರಾ, ಅಲ್ಲಿ ನಿಮಗೆ ಬರೋ ಕಸ್ಟಮರ್ಸ್ಗೆ ನೀವೇನಾದರೂ ರೀಚಾರ್ಜ್ ಮಾಡ್ತೀರಾ ಜಿಯೋ ಕಸ್ಟಮರ್ಸ್ಗೆ ಅಂತ ಅಂದರೆ ಇದರಲ್ಲಿ ಅರ್ನಿಂಗ್ಸ್ ಕೂಡ ಮಾಡ್ಬೋದು ಮತ್ತು ರೀಚಾರ್ಜ್ ಮಾಡ್ಬೋದು. ಸೊ ಇದು ಬೆಸ್ಟ್ ಆ್ಯಪ್. ಅಕಸ್ಮಾತ್ ನೀವೇನಾದರೂ ಫ್ಯಾಮಿಲಿ ಪರ್ಸನ್ ಆಗಿ ನಿಮ್ಮವರಿಗೆ ರೀಚಾರ್ಜ್ ಮಾಡೋದಕ್ಕೆ ನೀವು ಬೇರೆ UPIಗಳಲ್ಲಿ ಅಮೌಂಟ್ ಕಟ್ಟಾಗುತ್ತೆ, ಬಟ್ ಇದರಲ್ಲಿ ಯಾವುದೇ ಥರ ಕಟ್ಟಾಗಲ್ಲ. ಅದ್ರ ಜೊತೆಗೆ ಬೆನಿಫಿಟ್ಸ್ ಕೂಡ ಬರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನನ್ನ ಐಡಿಗೆ ನಾನು ಜಿಯೋ POS ಲೈಟ್ಗೆ ನಾನು ಲಾಗಿನ್ ಆಗಿದ್ದೀನಿ ನನ್ನದಕ್ಕೆ. ಸೊ ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಏನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಇಷ್ಟು ಆಪ್ಷನ್ಸ್ ಕೂಡ ಇದೆ. ಅದ್ರ ಜೊತೆಗೆ ರೀಚಾರ್ಜ್, ಲೋಡ್ ಮನಿ, ಪಾಸ್ಬುಕ್. ನಾನೀಗ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನನ್ನ ನಂಬರ್ನ ಎಂಟ್ರಿ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ, ಸೊ ಆ ನಂಬರ್ಗೆ ಏನೇನು ಬೆನಿಫಿಟ್ಸ್ ಇದೆ, ಯಾವ್ಯಾವ ಥರ ರೀಚಾರ್ಜ್ ಪ್ಯಾಕ್ಸ್ ಇದೆ ಅಂತ ನಮಗೆ ಅದು ತೋರಿಸುತ್ತೆ. ಸೊ ಇವಾಗ ನೋಡ್ಬೋದು ನೀವು ಎಷ್ಟು ಪ್ಲ್ಯಾನ್ಸ್ ಇದೆ ಈ ನಂಬರ್ಗೆ ಜಿಯೋದಲ್ಲಿ ಅಂತ ಎಲ್ಲ ಬಂದುಬಿಡುತ್ತೆ. ಸೊ ಅಥವಾ ನೀವೇನಾದರೂ ಶಾಪಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಕಸ್ಟಮರ್ಸ್ನ ಕೇಳಿ ಅವ್ರಿಗೆ ಯಾವ ಥರ ಬೇಕು ಅಂತ, ಇಂಟರ್ನೆಟ್ ಬೇಕು ಅಥವಾ ಬರೀ ಟಾಪಪ್ ಮಾಡಬೇಕಾಗಿರುತ್ತೆ ಇಂಟರ್ನೆಟ್ನ, ಬರೀ ಆ ಥರದ್ದೆಲ್ಲನೂ ನೀವು ಕೇಳ್ಕೊಬೋದು. ಅವ್ರನ್ನ ಕೇಳಿಕೊಂಡು ಅವರ ನೀಡ್ಸ್ ಪ್ರಕಾರ ನೀವು ಅವ್ರಿಗೆ ರೀಚಾರ್ಜ್ ಮಾಡ್ಕೋಬೋದು ಮತ್ತು ಜೊತೆಗೆ ಅರ್ನ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲೋಡ್ ಮನಿ ಅಂತ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ, ಸಪೋಸ್ ನಾವು 1000 ರೂಪೀಸ್ನ ನಮ್ಮ ಜಿಯೋ POS ಲೈಟ್ ಅಕೌಂಟ್ಗೆ ನಾವು ಆ್ಯಡ್ ಮಾಡಿದ್ರೆ ನಮಗೆ 38 ರೂಪೀಸ್ ಎಕ್ಸ್ಟ್ರಾ ಬರುತ್ತೆ. ನೋಡ್ಬೋದು, ಇಲ್ಲಿ ನಾನು 1000 ರೂಪೀಸ್ ಆಡಿದ್ರೆ ಟೋಟಲ್ ಅಮೌಂಟ್ 1038. ಸಪೋಸ್ ನಿಮ್ಮ ಶಾಪಲ್ಲಿ ಏನಾದರೂ ನೀವು ದಿನಕ್ಕೆ 10,000ವರೆಗೆ ನೀವು ರೀಚಾರ್ಜ್ ಮಾಡ್ತೀರಾ ಅಂತ ಅಂದರೆ 380 ರೂಪೀಸ್ನ ನೀವು ಅರ್ನ್ ಮಾಡ್ಬೋದು. ಸೊ ಇದು ತುಂಬಾ ಒಳ್ಳೆ ಅರ್ನಿಂಗ್ ಆಪ್ಷನ್ನು. ಅದ್ರ ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಕೂಡ ನೀವು ಒಂದು ತಿಂಗಳಲ್ಲಿ ಒಂದು 3,000 to 4,000 ಆ ಥರ ಎಲ್ಲ ರೀಚಾರ್ಜ್ ಮಾಡ್ತಾಯಿದ್ದೀರಾ, 4,000-5,000 ರೀಚಾರ್ಜ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಸೇವಿಂಗ್ ಆಗುತ್ತೆ. ಯಾಕಂದರೆ ಬೇರೆ UPIಗಳಲ್ಲಿ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಮತ್ತು ಅಷ್ಟೊಂದು ಬೆನಿಫಿಟ್ಸ್ ಇಲ್ಲ. ಸೊ ಈ ಆ್ಯಪ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಜೊತೆಗೆ ನಾನು ಫಸ್ಟ್ ಟೈಮು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದಾಗ ನನಗೆ ಒಂದು ಮೆಸೇಜ್ ಬಂತು. ನನ್ನ ನಂಬರ್ನ ಎಂಟ್ರಿ ಮಾಡಿದಾಗ ನಾನು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಜಿಯೋ ಅಂತ ನಾನು ಟೈಪ್ ಮಾಡ್ತೀನಿ. ಸೊ ಮೆಸೇಜಿಂಗ್ ಆ್ಯಪಲ್ಲಿ, ಸೊ ಅದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಅಲ್ಲಿ ನೋಡ್ಬೋದು ನಮಗೆ ಈ ಥರ ಮೆಸೇಜ್ ಬಂತು. ಸೊ ಈ ಮೆಸೇಜ್ ಬಂದ ಮೇಲೆ ಅಂದರೆ ನಾನು ಯಾವಾಗ ಜಿಯೋ POS ಲೈಟ್ನ ನಾನು ಇನ್ಸ್ಟಾಲ್ ಸೊ ನಾನು ಡೌನ್ಲೋಡ್ ಮಾಡಿದ್ಮೇಲೆ ನನ್ನ ಜಿಯೋ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮೆಸೇಜ್, ಡಿಯರ್ ಯುವರ್ registration for Jio POS Lite onboarding with reference ID has been initiated. We will keep you posted on further updates ಅಂತ ಬಂತು. ಅದಾದಮೇಲೆ ನನಗೆ ಈ ಮೆಸೇಜ್ OTP ಬಂತು, 1 ಟೈಮ್ ಪಾಸ್ವರ್ಡ್. ನಾನು ಅದನ್ನು ಯೂಸ್ ಮಾಡಿಕೊಂಡು ನನ್ನ ಅಕೌಂಟಿಗೆ ನಾನು ಲಾಗಿನ್ ಆದೆ. ಸೊ ಅದಾದಮೇಲೆ ನಾನು ಅಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಪಾಸ್ಬುಕ್ ಅಂದರೆ ಲೋಡ್ ಮನಿ ಆಪ್ಷನ್ ಮೂಲಕ ನಾನು ನನ್ನ ಜಿಯೋ POS ಲೈಟ್ಗೆ ಅಮೌಂಟ್ನ ಆ್ಯಡ್ ಮಾಡಿಕೊಂಡೆ. ನಂತರ ನಾನು ಅದನ್ನೇ ಬಳಸ್ಕೊಂಡು ನಾನು ರೀಚಾರ್ಜ್ ಮಾಡ್ತಾಯಿದ್ದೀನಿ ಮತ್ತು ಅರ್ನ್ ಕೂಡ ಮಾಡ್ತಾಯಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.